ಅತ್ಯಂತ ಶಿಸ್ತುಬದ್ಧವಾದಂತಹ ಸ್ಮರಣೀಯಗೊಳಿಸತಕ್ಕಂತಹ ಒಂದು ಬೈಕ್ ರ್ಯಾಲಿ ಮಾಧವ ಮಂಗಳ ಗುರುಗಳಿಗೆ ಅವರ ಪುತ್ಥಳಿಯನ್ನ ಉಚ್ಚಿಲ ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲಿ ನಿರ್ಮಾಣಗೊಳಿಸುವರೇ ಈ ದಿನ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಶ್ರೀ ಮಾಧವಂಗಳ ಗುರುಗಳ ಪಾದಕ್ಕೆ ಗೋವಿಂದಾರಿ ಗೋವಿಂದ, ಮಹಾಲಕ್ಷ್ಮಿ ಅಮ್ಮನ ಪಾದಕ್ಕೆ ಗೋವಿಂದಾರಿ ಗೋವಿಂದ, ಕುಲಮಾಸ್ತ್ರಿ ಅಮ್ಮನ ಪಾದಕ್ಕೆ ಗೋವಿಂದಾರಿ ಗೋವಿಂದ,
ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ. ಇಲ್ಲಿ ನಮ್ಮ ಆರೂರ ಪ್ರಶ್ನೆ ಇಟ್ಟಾಗ ನಮ್ಮ ಗುರುಗಳು ಆರಂಭಿಸಿದಂಥ ನಮ್ಮ ಗುರುಗಳು ಆರಂಭಿಸಿದಂಥ ಈ ಒಂದು ದೇವಸ್ಥಾನ, ಈ ದೇವಸ್ಥಾನದ ಎದುರಲ್ಲಿ ನಮ್ಮ ಗುರುಗಳ ಸನ್ನಿಧಿ ಇರಬೇಕಂತೆ ತೋರಿದಂಥ ಒಂದು ಪ್ರಕಾರ ಈ ದಿನ ಈ ಗಳಿಗೆಯಲ್ಲಿ ಖಂಡಿತ ಅದು ಆ ತಾಯಿ ಮಹಾಲಕ್ಷ್ಮಿ ಎಲ್ಲರನ್ನು ಆಶೀರ್ವದಿಸಿ ಅದರ ಪಾದ ಕಾಣಿಕೆಯ ಒಂದು ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೇವೆ. ಖಂಡಿತ ಇವತ್ತು ಬೆಳಿಗ್ಗೆ ನಡೆದಂಥ ಎಲ್ಲ ಕಾರ್ಯಕ್ರಮ ಇರ್ಬೋದು, ನಮ್ಮ ಯುವಜನತೆ ಸಹಕರಿಸಿದಂಥ ಬೈಕ್ಗಳಿರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಸರ್ವ ಬಂಧುಗಳಿಗೆ ಪ್ರಪ್ರಥಮವಾಗಿ ಸಂಘದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೇರಣೆಯಾಗಿ ಈ ಒಂದು ಕ್ಷೇತ್ರದ ಸಂಪೂರ್ಣ ಜೀವನೋಧಾರಿಗೂ ಹಲವಾರು ಕಾರ್ಯಕ್ರಮಗಳಿಗೆ ನಮಗೆ ಸಹಕರಿಸಿದಂಥ ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡ್ತಿದ್ದಂಥ ನಮ್ಮೆಲ್ಲ ಮಾರ್ಗದರ್ಶಕರ ಮಾಡುವ ಶ್ರೀ ಶಂಕರ್ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅಭಿವೃದ್ಧಿಯ ಅಧಿಕಾರರು ನಮ್ಮೆಲ್ಲರ ನಾಡೋಜನಗಳ ಪಾದಗಳಿಗೆ ವಂದಿಸುತ್ತ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಸರ್ವೋಚ್ಚ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಜಯಸಿಂಹರವರೇ, ವೇದಿಕೆಯಲ್ಲಿರುವ ಸಮಾಜದ ಎಲ್ಲ ಗಣ್ಯರೇ, ಎಲ್ಲ ಗ್ರಾಮ ಸಭೆಗಳ ಅಧ್ಯಕ್ಷರೇ, ಗೌರವಿತ ಗುರಿಕಾರರೇ, ಹಾಗೆಯೇ ಸಮಾಜದ ಆತ್ಮೀಯ ಸಜ್ಜನ ಬಂಧುಗಳೇ, ತಮಗೆಲ್ಲರಿಗೂ ಸಹ ಗೌರವದ ಕರವನ್ನು ಸಲ್ಲಿಸುತ್ತಾ ದಕ್ಷಿಣ ಕನ್ನಡ ಗೋವಿಂದ ಮಾನವ ಸಂಘ ಉಚ್ಚಿಲ ಇವರ ನೇತೃತ್ವದಲ್ಲಿ ನಮ್ಮ ಮಾರ್ಗದರ್ಶಕರಾದ ನಾಡೋಜ ಡಾಕ್ಟರ್ ಜಯಶಂಕರ್ ಅವರ ಪರಿಕಲ್ಪನೆ ನಮ್ಮ ಶ್ರೀ ಉಚ್ಚಿಲ ಕ್ಷೇತ್ರದಲ್ಲಿ ನಮ್ಮ ಕುಲಗುರುಗಳ ಒಂದು ಕಂಚಿನ ಪುತ್ರರಿಂದ ನಿರ್ಮಿಸಬೇಕೆಂಬ ಸಂಕಲ್ಪದಿಂದ ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಲು ಒಂದು ಕಂಚಿನ ಪುತ್ರೆಯ ಸಮಿತಿಯನ್ನು ಮಾಡಿ ಅವರ ಒಂದು ಜವಾಬ್ದಾರಿ ಕೊಟ್ಟರು. ಇವತ್ತಿನ ಸಂದರ್ಭ ಹೇಗಿತ್ತು ಅಂತಂದ್ರೆ, ನಮಗೆ ತಿಳಿದಿರುವಾಗಿ ನಮ್ಮ ಕ್ಷೇತ್ರದ ನಮ್ಮ ಉಚ್ಚಿಲ ಕ್ಷೇತ್ರದ ಜೀರ್ಣೋದ್ಧರದ ನಂತರ ಕಳೆದ 5-6 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ
ಇದೆ, ಅಭಿವೃದ್ಧಿ ಇದೆ. ಒಂದು ಜೀವನದಂತ ಬ್ರಹ್ಮ ಕಲಿಸಿರ್ಬೋದು, ತದನಂತರ ಸ್ವರ್ಣ ಕಲಿಸಿರ್ಬೋದು, ನಂತರ ಒರೆಕಲಿಕೆ ಇರ್ಬೋದು, ವಿಶ್ವವಿಖ್ಯಾತ ದಸರೆ ಇರ್ಬೋದು, ಶಾಶ್ವತ ನಿಧಿ ಇರ್ಬೋದು, ನಿತ್ಯ ಅನ್ನ ಸಂದರ್ಭ ಇರ್ಬೋದು. ಇವೆಲ್ಲ ನಡುವೆ ದೇಣಿಗೆಯನ್ನು ಪಡೆದು ನಾವು ಸಹ ಒಂದು ರೀತಿಯ ಒಂದು ರುಚಿಗಳಿದೆ. ಈ ಕಂಚಿನ ಗುರುಗಳ ಒಂದು ವಿಚಾರವನ್ನು ಯಾವ ರೀತಿಯಾಗಿ ನಾವು ಜನರಿಗೆ ತಲುಪಿಸುವುದು ಒಂದು ಜಿಜ್ಞಾಸೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ನಾಟಕವರು ನಮಗೆ ಒಂದು ಹೇಳಿದ ಮಾತು, ಖಂಡಿತವಾಗಿ ಗುರುಗಳ ಕಂಚಿನ ಗುರುಗಳಿಗೆ ಯಾರನ್ನು ಸಹ ನೀವು ಒತ್ತಾಯ ಮಾಡೋದು ಬೇಡ. ಬೇರೆ ವಿಚಾರದಲ್ಲಿ ಗುರುಪಾದ ಕಲಿಕೆ ಅಂತ ಅವರ ಮನಸ್ಸಾರೆ ಕೊಡುವುದಾದರೆ ಮಾತ್ರ ನೀವು ಸ್ವೀಕರಿಸಿ. ಆದರೆ ಈ ವಿಚಾರವನ್ನ ಪ್ರತಿ ಗ್ರಾಮಸಭೆಗೆ ಹೋಗಿ, ಪ್ರತಿ ಮನೆಗೆ ಹೋಗಿ, ಪ್ರತಿ ಮನಸ್ಸನ್ನು ಕೇಳುವ ಒಂದು ಕೆಲಸವನ್ನು ಮಾಡಿ ನಮ್ಮ ನಾಡದ ಒಂದು ಮಾತು ನಮಗೆ. ಅದರ ಒಂದಿಗೆ ನೀವು ಮಾಡಬೇಕದನ್ನ ಸಾಧಿಸಬೇಕಂತಾದರೆ ನಿಮ್ಮ ಗುರಿ ಕೇವಲ ನಿಮ್ಮ ಗಮನ ಗುರಿಯಾಗಿರಲಿ. ಯಾರು ಪೂರೈಸಿದ್ದಾರೆ ನೋಡಿ ಅವರಲ್ಲಿ ನೀವು ಬೇಡ. ನಿಮ್ಮ ಹಿಂದೆ ಗುರಿ ಇದ್ದಾರೆ, ಮುಂದೆ ಗುರಿ ಇದೆ ಎಂಬ ಒಂದು ಅಚಲ ದಿನದ ಮೂಲಕ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ನಮ್ಮ ಪಾಲಕರಿಗೆ ಮಾಡಬೇಕು. ನಾನು ಈ ಕಾರ್ಯಕ್ರಮ ಭಾಗವಹಿಸಬೇಕಿರುವ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಪ್ರಾಥಮಿಕತೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹೋಗಬೇಕು. ಶ್ರೀ ಮಾಧವ ಮಂಗಲ ಪೂಜಾರಿಯವರ ಪಾದ ಕಾಣಿಕೆ ಸಮಾರಂಭದಲ್ಲಿ ವೇದಿಕೆ ಮೇಲಿರುವ ಶಾಸಕರಾದ ಯಶ್ಪಾಲ್ ಸವಾಡ್ರೆ, ಮುಗುರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಕೋಟೆ ಅಂದರೆ, ಸಂಚಾಲಕರಾದ ಮನೋಜ್ ಅವರೇ, ವೇದ ಪ್ರಕಾಶ್ ಅವರೇ, ಒಬ್ಬಡಿ ಹೋಬಳಿಯ ಉದಯಕುಮಾರ್ ಹಟ್ಟಿ ಅವರೇ, ಪ್ರಸಾದ್ ರಾಜ್ ಅವರೇ, ಮಹಿಳಾ ಮೀನುಗಾರರ ಸಂಘದ ಬೇಬಿ ಸಾಲೆ ಅವರೇ, ನಮ್ಮ ಯಾವ ಸನಿಲ್ ಅವರು, ಸ್ಥಳೀಯ ಸನಿಲ್ ಅವರೇ, ಮೋಹನ್ ಬೆಂಡೆ ಅವರೇ,
ಮುಂಬೈನಿಂದ ಬಂದ ಭಾಸ್ಕರ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇ, ಎಲ್ಲ ಸಮಾಜದ ಬಾಂಧವರೇ, ಗೌರವಾನ್ವಿತ ಗುರಿಕಾರರೇ, ಎಲ್ಲ ವಲಯಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ದೇವಸ್ಥಾನದ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರದ ಸಂಬಂಧದಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟಾಗ ಗುರುಗಳ ಒಂದು ಆಶೀರ್ವಾದ ಕೂಡ ನಿಮಗೆ ಬೇಕು, ಕುಲಗುರುಗಳದ್ದು. ಇವತ್ತು ನಾವು ಬೆಣ್ಣೆಕೂದರಿನಲ್ಲಿ ಗುರುಗಳ ಒಂದು ಪೀಠವನ್ನು ಮಾಡಿದ್ದೀವಿ. ಸಿದ್ದರಾಮಯ್ಯನವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಹೋಗಿದ್ದರು. ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ನಿಮಗೆ ಒಂದು ಗುರುಗಳ ಸಾನ್ನಿಧ್ಯ ಬೇಕು, ಗುರುಬಲ ಬೇಕು ನಿಮಗೆ ಅಂತ ಹೇಳಿದಾಗ ನಾವು ಜೀರ್ಣೋದ್ಧಾರದ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ನಾನು ಜಯಣ್ಣ ಸೇರಿ ಒಂದು ಗುರುಗಳ ಒಂದು ಸಾನ್ನಿಧ್ಯವನ್ನು ಇಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ಸರ್ಕಾರದಿಂದ ಕೂಡ ಒಂದು 3 ಕೋಟಿ ಸ್ಯಾಂಕ್ಷನ್ ಆಗಿದೆ. ಆದರೆ ಅದರಲ್ಲಿ ಬಂದಿದ್ದು 10 ಲಕ್ಷ ಅಷ್ಟೇ. ಸರ್ಕಾರದಲ್ಲಿ ಹಣದ ಒಂದು ಕೊರತೆ ಇರೋದ್ರಿಂದ ನಮ್ಗೆ ಅಷ್ಟೇ ಬಂದಿದೆ. ನಾವು ಮತ್ತು ಜಯಣ್ಣ ಒಂದು ಕನಸಿತ್ತು. ಯಾಕಂದರೆ ಅದನ್ನು ನಾವು ಇಲ್ಲಿ ಜಾಗ ಬಿಡೋದ್ರೊಳಗೆ, ಕುರ್ಚಿ ಬಿಡೋದ್ರೊಳಗೆ ಅದನ್ನೊಂದು ಗುರುಪೀಠವನ್ನು ಒಂದು ವಿದ್ಯುಕ್ತ ಮಾಡಿ ಪ್ರವಾಸೋದ್ಯಮ ಕೇಂದ್ರ, ಶಕ್ತಿ ಕೇಂದ್ರವಾಗಿ ಬೆಳೆಸಲಿಕ್ಕೆ. ಯಾಕಂದರೆ ಹೈವೇ ಮೇಲೆ ಇದೆ. ಗುರುಗಳ ಒಂದು ಮೂರ್ತಿಯನ್ನು ಮಾಡಿದರೆ ಹೈವೇಗೆ ಗುರುಗಳ ಮೂರ್ತಿ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೇವೆ. ದಸರಾ ಹೊತ್ತಿನಲ್ಲಿ ಅದನ್ನು ನಾವು ಒಂದು 30 ಅಡಿಯ ಗುರುಗಳ ಕುಳಿತ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಖಂಡಿತ ಭಾಳ ಒಂದು ಖುಷಿ ಅನ್ನಿಸ್ತದೆ. ಭಾಳಷ್ಟು ನಾನು ನೋಡಿದ್ದೇನೆ. ಆದರೆ ಇವತ್ತಿನ ಸಭೆ ಭಾಳ ನನಗೆ ಮನಸ್ಸಿಗೆ ಬಂದಿದೆ. ಯಾಕಂದರೆ ಗುರುಗಳ ಒಂದು ಹೆಸರಿನಲ್ಲಿ ನಾವು ಮಾಡ್ತಾ ಇರೋದು. ನಮಗೆ ಸಮಾಜಕ್ಕೆ ಗುರುಗಳು ಬೇಕು. ನಮಗೆ ಮುಂದಿನ ದಿನಗಳಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಆದರೆ 9ನೇ ಗುರುಗಳೇ ನಮ್ಮ ಕೊನೆಯ ಗುರುಗಳು. ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಆ ಗುರುಗಳ ಬಗ್ಗೆ ಮಹತ್ವ, ಆ ಗುರುಗಳನ್ನು ನಾವು ಯಾರೂ ನೋಡಿಲ್ಲ. ನೋಡಿದವರು ಒಬ್ಬರಿಬ್ಬರು ಇದ್ದಾರೆ ಇಲ್ಲಿ. ಸದಾನಂದ ಬಂಗೇರ ಉಳ್ಳಾಲದವರು, ಅವರೊಂದೆರಡು ಮಾತಾಡ್ಬೋದು ಗುರುಗಳ ಬಗ್ಗೆ. ಪ್ರಸಾದವನ್ನು ತೆಗೆದುಕೊಂಡು ಉಳ್ಳಾಲ ತನಕ ಹೋಗ್ತಿದ್ರು ಅವರು. ಆವಾಗ ಮೀನು ಬರ್ತಿತ್ತಂತ ಒಂದು ಪ್ರತೀತಿ ಇದೆ. ಆ ನಿಟ್ಟಿನಲ್ಲಿ ಗುರುಗಳು ನಮಗೆ ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ಬಗ್ವಾಡಿಯವರನ್ನು ಕೂಡ ಅವರು ಇದು ಮಾಡಿದರು. ಈ ನಿಟ್ಟಿನಲ್ಲಿ ಒಂದು ಖುಷಿಯ ಸಂಗತಿ ಅಂದರೆ ಬಗ್ವಾಡಿಯವರು ಕೂಡ ನಮ್ಮ ಜೊತೆ ಇವತ್ತು ಸೇರಿದ್ದಾರೆ. ಖಂಡಿತ ಬಗ್ವಾಡಿಯಲ್ಲಿ ಕೂಡ ಒಂದು ಗುರುಗಳ ಪ್ರತಿಮೆಯನ್ನು ಮಾಡಲಿಕ್ಕಿದ್ದೇವೆ. ನಾನು ಈಗಾಗಲೇ ಹೋಬಳಿಯ ಅಧ್ಯಕ್ಷರಾದ ಉದಯಕುಮಾರ್ ಹಟ್ಟಿಯಂಗಡಿಯವರ ಹತ್ರ ಹೇಳಿದ್ದೀನಿ. ಖಂಡಿತ ಅದನ್ನು ಕೂಡ ಮಾಡ್ತೇವೆ. ಸಾಕಷ್ಟು ಜಾಗ ಇದೆ. ಇನ್ನೊಂದು 2 ಎಕರೆ ಜಾಗ ನಮಗೆ ಕೊಡ್ತೀವಂತ ಹೇಳಿದ್ದಾರೆ. ಖಂಡಿತ ಆ ನಿಟ್ಟಿನಲ್ಲಿ ನಾವು ಜಯಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಮಾಜ ನಮ್ಮ ಜೊತೆ ಇರಲಿ. ಇವತ್ತು ಭಾಳಷ್ಟು ಜಯಣ್ಣ ಇರ್ಬೋದು, ನಾವಿರ್ಬೋದು, ನಮ್ಮ ಮಾರ್ಗದರ್ಶನದಲ್ಲಿ ಸುಮಾರು ಕೆಲಸವನ್ನು ನಾವು ಇವತ್ತು ಮಾಡಿಕೊಟ್ಟಿದ್ದೇವೆ. ಸಣ್ಣ ಪುಟ್ಟ ಇರ್ತಾವೆ. ಯಾಕಂದರೆ ಏನೋ ಒಂದು ಡೊನೇಷನ್ ಕೇಳಿದಾಗ ಸಣ್ಣ ಪುಟ್ಟ ಇದು ಮೀನುಗಾರ ಬಂಧುಗಳ ಧ್ವನಿಯಾಗಿ ಕೆಲಸ ಕಾರ್ಯ ಮಾಡುತ್ತಿರುವ ಮಾರ್ಗದರ್ಶಕರಾದ ಮಾಡೋದ ಡಾಕ್ಟರ್ ಜಿ ಶಂಕರ್ ಅವರೇ, ಈ ಮಗುವಿನ ಮಾದನ ಸಂಘ ಉಚ್ಚಿಲ ಇದರ ಅಧ್ಯಕ್ಷರು ನಾಯಕರಾದ ಶ್ರೀಯುತ ಜಯ ಶ್ರೀಕೋಟೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಡೆದಿರುವಂಥ ನೆಚ್ಚಿನ ಎಲ್ಲ ಭಕ್ತರೇ, ಬಂದು ಮಿತ್ರರೇ, ಭಾಳ ಒಂದು ಭಾರತದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಯಾಕೆಂತ ಹೇಳಿದರೆ ಕರಾವಳಿ ಭಾಗದ ಉದ್ಯೋಗಕ್ಕೂ ನಮ್ಮ ಹಿರಿಯರು ಬಹಳ ಕಷ್ಟಕಾಲದ ಸಂದರ್ಭದಲ್ಲಿ ಕೂಡ ಒಂದು ಒಳ್ಳೆಯ ಸಂಸ್ಕಾರ, ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ಒಗ್ಗಟ್ಟನ್ನು ನಮ್ಮ ಸಮಾಜ ಇರಬೇಕೆಂಬ ದೃಷ್ಟಿಯಲ್ಲಿ ಗುರು ಪರಂಪರೆಯ ಮೂಲಕ, ಗ್ರಾಮಸಭೆಯ ಮೂಲಕ, ಗುರುಕಾರರ ಮೂಲಕ ಹಲಷ್ಟು ಭಜನ ಮಂದಿರ, ಮಠ ಮಂದಿರಗಳನ್ನು ಸ್ಥಾಪಿಸಿ ಇವತ್ತು ಸಮಾಜದ ಒಗ್ಗಟ್ಟಿಗೆ ಅದೊಂದು ಕಾರಣವಾಗಿದೆ. ಇವತ್ತು ಕರಾವಳಿಯ ಉದ್ಯೋಗಕ್ಕೂ ನಮಗೆ ಬಹಳ ಒಂದು ಹೆಮ್ಮೆ ತರುವ ವಿಷಯ ಅಂತಂದರೆ ನಾವು ಮಾಡುವ ಯಾವುದೇ ಭಜನ ಮಂದಿರದ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿಶೇಷವಾದ ಗೌರವ ಇತರ ಜನರಿಂದ ಸಿಕ್ಕಿರುವುದು ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೀನಿ. ಇವತ್ತು ಕೂಡ ನಮ್ಮ ಗುರು ಪರಂಪರೆ ಮಾಧವ ಪೂಜಾರಿಯರು ಹಿಂದೆ ನಮ್ಮ ಸಮಾಜಕ್ಕೆ ಉತ್ತಮ ನೇತೃತ್ವವನ್ನು ಕೊಟ್ಟು ನಮ್ಮ ಸಮಾಜದ ಏಳಿಗೆಗಾಗಿ ಬಹಳಷ್ಟು ಶ್ರಮಿಸಿದರು. 1966 ನಂತರ
ನಮ್ಮ ಗುರು ಪರಂಪರೆಗೆ ಮತ್ತೆ ಇನ್ನೊಬ್ಬ ಗುರು ನಮ್ಮ ಸಮಾಜಕ್ಕೆ ಸಿಗಲಿಲ್ಲ. ಆದರೆ ಅವರು ಹಾಕಿಕೊಟ್ಟ ಒಂದು ವ್ಯವಸ್ಥೆಗಳು, ಮಾರ್ಗದರ್ಶನ, ಅವರ ವಿಚಾರಗಳನ್ನು ಇವತ್ತು ಯುವ ಜನತೆಗೆ ತಿಳಿಸುವಂಥ ಅನಿವಾರ್ಯತೆ ಇವತ್ತಿನ ಸಂದೀಪ ನಡೆಸಿಕೊಳ್ಳುವುದು. ಇದನ್ನು ನಿಂತುಕೊಂಡು ಇವತ್ತು ನಮ್ಮೆಲ್ಲರ ನಾಯಕರಾದ ಡಾಕ್ಟರ್ ಡಿ ಶಂಕರ್ ಅವರು ಮಾಧವ ಮಂಗಲ ಪೂಜಾರಿಯ ಒಂದು ನೆನಪನ್ನು ಸದಾ ನಮ್ಮ ಯುವ ಜನತೆ ಮಾಡಬೇಕು. ಅವರು ಹಾಕಿಕೊಟ್ಟ ಎಲ್ಲ ವಿಚಾರಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸುವ ಮೂಲಕ ನಮ್ಮ ಸಮಾಜದ ಒಗ್ಗಟ್ಟು, ನಮ್ಮ ಸಮಾಜದ ವ್ಯವಸ್ಥೆಯನ್ನು ಇಡೀ ಸಮಾಜಕ್ಕೆ ಸಾರುವಂಥ ಕೆಲಸ ಮಾಡಬೇಕು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಉಚ್ಚಿಲ ಮಹಾರಾಷ್ಟ್ರದ ಸನ್ನಿಧಾನದಲ್ಲಿ 30 ಅಡಿ ಉದ್ದದ ಅವರ ಒಂದು ಪುತ್ತಲೆ ಕಂಚಿನ ಪುತ್ತಲ ನಿರ್ಮಾಣಕ್ಕೆ ಇವತ್ತು ಉದ್ಯಮಿಯಾಗಿ ಅದಕ್ಕೆ ಪ್ರತಿ ವರ್ಷ ದಸರಾದ ಜ್ಞಾನ ಬರುವುದಿಲ್ಲ ಎಂಬ ಕಾರಣಗಳು ಈ ಅಮ್ಮನ ಭಾರಿ ಮಂದಿ ಭಕ್ತಿ ಬಾಂಧವ್ಯ ಬೇರೆ ನಾನು ಓಲ್ಲಾಸ್ತೆ ಬೇಡ ನಾನು ಒಂದು ಟೆಂಪಲ್ ಡಾಕ್ಟರ್ ಡಿ ಶಂಕರ್ ಜಯಕೋಟೆ ಹೆಚ್ಚು ಮಾಡ್ತೇವೆ ಬರ್ತ್ಡೇ ಸೆಲೆಬ್ರೇಷನ್ ಡಾಕ್ಟರ್ ಡಿ ಶಂಕರ್ ಜಯಕೋಟೆ ಬೈದೆ ಅದರಲ್ಲೇ ಮಂಡೆ ಹೆಚ್ಚು ಅವರಲ್ಲಿ ಟೆಂಪಲ್ ಮಕ್ಕಳು ಪೂರ ಸಮಾಜದ ಒಂದು ಸಹಕಾರ ಮಲ್ತೆ ಒಂದು ನಿದರ್ಶನ ಅವು 28 ಕೋಟಿ ಮಗುವಿನ ಭವನ ಒಂದು ಸೇಟ್ ಅದಾಗ ಈಗಿನಲ್ಲಿ ಬಜೆಟ್ ನಮ್ಮ ಮಗುವಿನ ಸಮಾಜ ಇತೋಟು ಬದಿನ ಏನು ಗೊತ್ತು ಮಗುವಿನ ವ್ಯವಸ್ಥಾಪಕ ಮಂಡಳಿ ಬಾಂಬೆ ಕೆಲವು ಕಾರ್ಯಕ್ರಮ ಬಂದ ಡಾಕ್ಟರ್ ಡಿ ಶಂಕರ್ನ ನೇತೃತ್ವಗಳು 2010 ಪದರಾಡ ಮಲ್ಲ 5 ಮಾಡಿದ ಒಂದು ಬಿಲ್ಡಿಂಗ್ ಮಲ್ಲ ಐಟ್ಲ ಅಂಗನೇ ಮೇನ್ ನೇತೃತ್ವ ಟೂತ್ ಬರುತ್ತಿದ್ದೇವೆ ಬಿಲ್ಡಿಂಗ್ ಚೆಕ್ ಮಾಡ್ತಿದ್ದೇವೆ ಮೇನ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಮೇಂಟೈನ್ ಅಂಗವಾಗಿ ಸಾಕಾಗುತ್ತದೆ ಬಿಲ್ಡಿಂಗ್ ಆಗ ನಿಂತು ಆ ಸಂಘಗಳು 2080 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವುದಿಲ್ಲ. ಅವರಿಗೆ ನಮ್ಮ ಸಮಾಜಕ್ಕೆ ಅವು ಭಾರಿ ಮಲ್ಲ ಅವರಿಗೆ ಕೊಡುತ್ತೆ 2007 ಜೋಕುಲು ಒಂದು ಸಂಘಗಳು ವಿದ್ಯಾಭ್ಯಾಸ ಮಾಡಿದ್ರು. ಕಾಂಗ್ರೆಸ್ ಸಿಟಿಗೆ ಎಲ್ಲೇ ಕೆಲಸ ನಮ್ಮ ಧಾರ್ಮಿಕ ಅವಸ್ಥೆ ಕೆಲಸ ಬಂದಿಲ್ಲ ಅಂಡ ವಿದ್ಯಾಭ್ಯಾಸ ಇಲ್ಲ ಅಂತ ಅವೇನು ಎದುರ್ಕೊಂಡು ನಮ್ಮ ತುಂಬಿದ ಜನಾಂಗ ಸಮುದಾಯಕ್ಕೆ ನಾವು ಹೆಲ್ಪ್ ಆಗುವ ಆ ನಿಟ್ಟಿನಲ್ಲಿ our education campus is ಭಾರಿ ಕೆಲಸಗಳು ಪರ್ಸನಲಿ ಆಯ್ತ ಬಗ್ಗೆ ಭಾರಿ ಹೇಗೆ ಡಾಕ್ಟರ್ ಡಿ ಶಂಕರ್ ಅವರು ಯಾಕಂದ್ರೆ ಹೆಲ್ಪ್ ಅದರ ಭಾರಿ ಪ್ರಾಬ್ಲಮ್ಗಳು ಅಂಡ್ ಅರ್ನವಲ್ಲಿ ಅವರಲ್ಲಿ ಮಲ್ಲ ಕನ್ವೆನ್ಷನ್ ಸೆಂಟರ್ ಅವರು ಅದರ ಥರ್ಡ್ ಶಾಲಿನಿ ಡಿ ಶಂಕರ್ ಅವರ ಥರ್ಡ್ ಗುಂಡು ಅಂಚಿನ ಕೆಲಸ ಬಾಂಬೆನ ಅದು ಅದೊಂದು ಒಳ್ಳೆ ಎಜುಕೇಶನ್ ಡಯಾಲಿಸಿಸ್ ಸೆಂಟರ್ ಬಂದವರು ಫ್ರೀ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಮ್ಮ ಸಮುದಾಯದಲ್ಲಿ ಬೇರೆ ಸೌತ್ ಇಂಡಿಯನ್ಸ್ನಲ್ಲಿ ಟ್ರೈ ಮಾಡೋದು ಅದೆಲ್ಲ ಫ್ರೀ ಕೊಡ್ತಾರೆ ಆಯ್ತಾ ಎಲ್ಲ ಡಯಾಲಿಸಿಸ್ ಫ್ರೀ ಕೊಡ್ತಾರೆ और जी शंकर नमस्ते आज और कोरोना देखते कावे तुम्बे तुम्बे ऑलरेडी वसाई आपने मलदा हॉस्टल को हेल्थ केयर के 5% फ्री मदद नंबर जरूर ब्लड टेस्ट मस्त सारा टेस्ट फ्री मदद 60%
ಪೂಜಾರಿ ನನಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಗುರುಗಳ ಬಗ್ಗೆ, ಅದನ್ನು ಕೇಳಿ ಸ್ವಲ್ಪ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಬಾರ್ಕೂರಿಂದ ಪ್ರಾಯಶಃ ಪ್ರಯಾಣ ಬೆಳೆಸಿ ಎಲ್ಲ ನಮ್ಮ ಗ್ರಾಮ ಸಭೆಗೆ ಒಂದು ಪ್ರತ್ಯೇಕವಾಗಿ ಒಂದು ಭೇಟಿ ಕೊಟ್ಟು ಮೊದಲಿನ ಗ್ರಾಮ ಸಭೆಯನ್ನ ಅಚ್ಚುಕಟ್ಟಾಗಿ ನಿರ್ಮಿಸುವುದರಲ್ಲಿ ಕಾರಣಕರ್ತರಾದ ಗುರುಗಳು ಅಂತ ನನಗೆ ಒಂದು ಹೇಳಿದಂತ ನನ್ನ ಅನುಭವ ನಾನು ನಿಮಗೆ ಹೇಳ್ತಾ ಇದ್ದೆ. ಸೊ ಈ ಗುರುಗಳನ್ನ ನಾನು ಒಂದು ನೆನಪಿಸಿಕೊಂಡು ನಮ್ಮ ಸಮಾಜಕ್ಕೆ ಒಂದು ಮೂಲವಾದ ಒಂದು ಶಿಸ್ತುಬದ್ಧವಾದ ಗುರುಗಳಿದ್ರು, ಅವರಿಂದ ನಮ್ಮ ಸಮಾಜ ಇನ್ನಷ್ಟು ತೀರ್ಕೊಳ್ಳಲಿಕ್ಕೆ ಒಂದು ಕಾರಣರಾಗಿದೆ ಅಂತ ನಮಗೊಂದು ಅವಕಾಶ ಇವತ್ತು ಒದಗಿಕೊಟ್ಟು ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಇವತ್ತು ಪೂಜ್ಯರಾದ ಶ್ರೀಶಂಕರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಾಧವನವರ ಪೂಜಾರಿಗಳ ಒಂದು ಕಂಚಿನ ಪ್ರತಿನಿಧಿಗಳು ಇವತ್ತು ಆಗ್ತಾ ಇದೆ. ನಮಗೆ ನಮ್ಮ ಸಮುದಾಯಕ್ಕೆ ಸಾಕಷ್ಟು ವರ್ಷದಿಂದ ನಾಯಕತ್ವದ ಕೊರತೆ, ಸಮುದಾಯದಲ್ಲಿ ಶಿಸ್ತುಬದ್ಧವಾದ ವಾತಾವರಣ ಇದ್ದರು, ಆದರೆ ನಾಯಕತ್ವದ ಕೊರತೆಯಿಂದ ಸಮುದಾಯ ಸ್ವಲ್ಪ ಹಿಂದಿರುಗುವಂತ ಕೆಲಸ ಕೂಡ ಆಯಿತು. ಆದರೆ ಯಾವ ಶ್ರೀಶಂಕರ್ ನಮ್ಮ ನಾಯಕತ್ವವನ್ನು ವಹಿಸಿಕೊಂಡ್ರ ನಮ್ಮ ಸಮಾಜದಲ್ಲಿರುವ ಎಲ್ಲ ಯುವಕರು, ಎಲ್ಲ ಸಮಾಜ ಬಾಂಧವರು ಇವತ್ತು ಅವರವರ ಕ್ಷೇತ್ರದಲ್ಲಿ ನಾಯಕತ್ವದ ಕೆಲಸ ಮಾಡಿ ಸಮಾಜಕ್ಕೆ ಒಂದು ಕೀರ್ತಿ ತರುವಂತ ಕೆಲಸ ಇವತ್ತು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ನಾನು ಶ್ರೀಶಂಕರ್ನ ವಿಷಯದಲ್ಲಿ ಒಂದೆರಡು ಮಾತು ನಾನು ಹೇಳ್ತಾ ಇದ್ದೆ. ನನಗೆ ಭಾರತದಿಂದ ಅವರ ಪರಿಚಯ ಇತ್ತು, ಆದರೆ ಅವರ ನಿಜವಾದ ನಾಯಕತ್ವ ಗುಣ ನಾನು ನೋಡಿದ್ದು ನಾನು ಕಳೆದ ವರ್ಷ ಅವರ ಜೊತೆ ನಾನು ಬ್ಯಾರಿಗೆ ಹೋಗಿದ್ದೆ. ನಮ್ಮ ಮೊಬೈಲ್ ಸಂಘದ ಕಾರ್ಯಕ್ರಮ ಇತ್ತು, ದಯಸಿ ಕೊಟ್ಟಿದ್ದು ನಾವೆಲ್ಲ ಬ್ಯಾರಿಗೆ ಹೋಗಿದ್ವಿ. ಅವರು ಇವತ್ತು ನಾವು ಅವರ ಕೀರ್ತಿ ನೋಡಿದ್ರೆ ಅವರು ಈಸ್ ಅ ಪ್ರಾಮಿನೆಂಟ್ ಬಿಸಿನೆಸ್ ಕಮ್ಯುನಿಟೀಸ್ ಆಫ್ ಅವರ್ ಕಂಟ್ರಿ. ಅವರಿಗೆ ಏನೂ ಬೇಡ, ಆದರೆ ಆ ಬ್ಯಾರಿನಲ್ಲಿ ಸಿಕ್ಕಿದಂತ ಒಂದು ಉದ್ಯಮಿ ಜೊತೆ ಇವರು ಮಾರ್ಗದಲ್ಲಿ ಒಂದು ಬೆಂಚಲ್ಲಿ ಕೂತ್ಕೊಂಡು ನನ್ನ ಸಮುದಾಯದ 50 ಅಪ್ಲಿಕೇಶನ್ ಕೊಡ್ತೇನೆ, ನಿನ್ನ ಕಂಪನಿಯಲ್ಲಿ ನನ್ನ ಸಮುದಾಯದವರಿಗೆ ಕೆಲಸ ಕೊಡುವಂತಹ ಕಾರ್ಯವನ್ನು ಹೇಳಿದ್ದು ನಾನು ಅದೇ ಟೈಮಲ್ಲಿ ಅವರ ನಾಯಕತ್ವಕ್ಕೆ ಸರೆಂಡರ್ ಆಗಿರೋದು. ಆನಂತರ ಯಾರು ಶ್ರೀಶಂಕರ್ ನನಗೆ ಒಂದು ಮಾತು ಹೇಳಿದ್ರೆ ನಾನು ಇಲ್ಲವೇ ಅಂತ ಹೇಳಿ ಇವತ್ತು ಕೂಡ ಜಯಗೊಂಡಿದ್ದ ಅವರು ನನಗೆ ಇವತ್ತು ಬಂದು ಅವರ ಇಲ್ಲವೇ ಪ್ರಸಾದ್ ನನಗೆ 5 ವರ್ಷ ಚೆಕ್ ಬಂದಿದೆ, ನಾನು ಅವರ ಮುಖ ತೊಡೆಯಲಿದ್ದೆ ಸರ್, ಅವರಿಗೆ ಕೇಳುವ ನಾಯಕ ಯಾವುದು ನೋಡಿ ಅಂತ ಹೇಳಿ. ಸೊ ಇಂಥ ನಾಯಕತ್ವದ ವ್ಯಕ್ತಿತ್ವ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಸಮಾಜಕ್ಕೆ ಅದು ಗೌರವ ಅಂತ ನಾನು ಇವತ್ತು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಸಮಾಜ ಇನ್ನಷ್ಟು ಮುಂದೆ ಬರಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡಬೇಕು. ನಮ್ಮ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ, ನಮ್ಮ ಕರಾವಳಿಯಲ್ಲಿ ನಮ್ಮ ಸಮುದಾಯ ಬಹಳಷ್ಟು ಸಾಕಷ್ಟು ಜನಸಂಖ್ಯೆಯಲ್ಲಿ ಕರಾವಳಿಯ ಆರ್ಥಿಕತೆಯನ್ನ ಹಿಡಿದುಕೊಳ್ಳುವ ಶಕ್ತಿ ನಮ್ಮ ಸಮುದಾಯಕ್ಕೆ ಇರುತ್ತದೆ. ಇವತ್ತು ಏನಾದರೂ ನಮ್ಮ ಕರಾವಳಿಯಲ್ಲಿ ಫಿಶರೀಸ್ ನಲ್ಲಿ ಮೀನುಗಾರಿಕೆ ಇತ್ತು ಹೋದ್ರೆ ಕರಾವಳಿಯಲ್ಲಿರುವ ಎಲ್ಲಾ ವ್ಯಾಪಾರ ಕೂಡ ಸೆಟ್ ಆಗುವಂತಹ ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ಕರಾವಳಿಯ ಆರ್ಥಿಕತೆಯನ್ನ ನಮ್ಮ ಸಮುದಾಯದ ಯುವಕರು ನಾವು ಮುಂದಿನ ದಿವಸ ನಾವು ಇಟ್ಕೊಳ್ಬೇಕಾಗುತ್ತೆ. ನಾವು ಪ್ರಯತ್ನ ಮಾಡಬೇಕಿದೆ, ನಾಯಕತ್ವ ಬರಬೇಕು. ಯಾವ ನಮ್ಮ ಸಮುದಾಯಕ್ಕೆ ನಾಯಕತ್ವ ಬರ್ತದ ಆಗ ನಾವು ಅಧಿಕಾರದ ಚುಕ್ಕಾಣಿಯನ್ನು ನಾವು ಹಿಡಿದು ಬೇರೆಯವರಿಗೆ ಕೂಡ ಮಾರ್ಗದರ್ಶನ ಮಾಡುವಂತ ಒಂದು ಅವಕಾಶ ನಮಗೆ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಸಂದರ್ಭಗಳು ಅಕಲೆ ಪ್ರಣಾಮ ಆಂಜನೇಯ ಎದುರು ಕುರಿತು ಈ ವೇದಿಕೆಯ ಸಮಾರಂಭದ ವಂಡಿ ಒಳ್ಳೊಂದು ಒಂದು ಪುನಃ ಹಿರಿಯ ವ್ಯಕ್ತಿಯು ಗೋಡಿನಾಥರು ಜನರ ಹಿರಿಯರು ಐದು ಮುಖ್ಯವಾದ ಮಹಿಳೆಯರು ಆ ಮಹಿಳೆಯರಿಗೆ ನಾನು ಸತ್ಕಾರ ನಮಸ್ಕಾರ ಮಾಡುವುದಿಲ್ಲ. ಕಾರಣ ಬಂದಲ್ಲ ಇಲ್ಲಿಂದ ವೈದ್ಯ ಮೊದಲಿನ ಬಂದರು ಉಲ್ಲರ ಆಯ್ಕೆಯ ಹೋಗಿದ್ದ ಎಲ್ಲರೂ ಮಹಿಳೆಯರ ಈ ಒಂದು ಕಾರ್ಯಕ್ರಮ ಆಯ್ಕೆ ಆಗಲಿಗೆ ಹೃದಯಪೂರ್ವಕವಾದ ನಮಸ್ಕಾರ ಮಾಡುವುದಿಲ್ಲ ಪೂರ ಪರವಾಗಿ ನಮ್ಮ ಒಂದು ಗೊಬ್ಬರಕ್ಕೆ ಅಲ್ಲಿ ಮಾಡಿ ಪುಗೆ ಇನ್ನೊಂದು ಪುಗೆ ಈ ಪುಗೆ ನೋಡುವುದು ಅಲ್ಪ ರಾಕೆಟ್ ನನಗೆ ವಿಶೇಷವಾದ ಅವಿನೀಯ ವಸ್ತು. ಆಗ ಆ ಪುಗೆತ ಬಂದ
ಈ ಸಂದರ್ಭಗಳು ನನಗೆ ಹೋಲಿಸಲಾದ ಸಮಯ ಹಿಡಿತಲ್ಲ ನಮ್ಮನ್ನು ಒಂದು ಯಾಕಂದ್ರೆ ಮಲ್ಲ ದೇಶಗಳು ಒಂದು ರೀತಿಯ ಎದುರು ನನಗೆ ಕೃಷ್ಣ ಪರಮಾತ್ಮೆ ಅರ್ಜುನ ಸಾಧನೆ ಅಂಚೆನಲ್ಲಿ ಜನನ ಮಾಡೋದಿಲ್ಲ ಅವು ನನಗೆ ಇಲ್ಲಿ ಒಳಗೊಂಡ ಬಂದಾಗ ಏನು ಹುಡುಗ ಶಿಕ್ಷಣ ಮಾಡಿ ಪೂರ ಹೇಳಬೇಕು ಮಗವೇಳಲ್ಲೇ ಪೂರ ಹೇಳಬೇಕು ತಾನು ಮಗವೇಳಲ್ಲಿ ಮಾತಾಡ್ತು ಪೂರಾ ಸಮಾಜದಲ್ಲಿ ಹೇಳಬೇಕು ನೀವು ಮಗವೇಳಲ್ಲಿ ಧರ್ಮದರ್ಶಿ ಉಲ್ಲೇಖ ಅವನಿಗೆ ಏನ ನನ್ನ ಪ್ರಧಾನಮಂತ್ರಿ ಪೂರ ಹೇಳಬೇಕು ಆಂಜನೇಯ ವ್ಯಕ್ತಿ ನಮ್ಮಲ್ಲಿ ಈ ಸಮಾಜದಲ್ಲಿ ಕೊನೆ ಇಷ್ಟಪಡೋದಿಲ್ಲ ದಯವಿಟ್ಟು ಒಂದು ಸಮಯ ಆರೋಗ್ಯ ಮತ್ತೆ ಇಂಥ ಬಿಟ್ಟು ಮಾತನ್ನ ಗೊತ್ತಾಗ್ತದೆ ಯಾರನ್ನು ಬಿಟ್ಟು ಜನರನ್ನ ಲಕ್ಷ ಜನ ಸಾವಿರ ಮತ್ತು ಲಕ್ಷ ಜನ ಪ್ರೀತಿ ಮಾಡ್ಕೊಂಡಿಲ್ಲ ಅವರಿಗೆ ಅವಶ್ಯಕವಾದ ವಿಷಯ ನನ್ನ ಪ್ರೀತಿ ಮಾಡ್ಕೊಂಡಿಲ್ಲ ಆ ಪ್ರೀತಿಯ ಆ ಪ್ರಾರ್ಥನೆ ನೆತ್ತಿಯ ಈ ಒಂದು ವೇದಿಕೆಗಳು ವಿಕಲಂಗರು ಈ ಒಂದು ಧೈರ್ಯ ವ್ಯಕ್ತಿತ್ವ ಬೇಕು ವ್ಯಕ್ತಿತ್ವವಲ್ಲ ಆ ವ್ಯಕ್ತಿತ್ವಗಳು ಕಾರಣಭೂತರಾದ ನಮ್ಮ ಭೀಷ್ಮ ಹೆಣ್ಣು ವರ್ಷ 3 ವರ್ಷ ಹಾಗೆ ಈ ಭೂಮಿ ಬರ್ತದೆ ವಿರಾಟ ಬರ್ತದೆ ಅಂಚನೆ ಋಷಿಗಳನ್ನ ತಪಸ್ಸು ಮಾಡ್ತಿದೆ ಅಕಲಿನ ಮುಂದೇ ವರ್ಷ ಬ್ರಹ್ಮಗಳು ಮುಂದೇ ವರ್ಷ ಆಗ ಅక్కడ ಲಂಗ್ಸ್ ಉಸಿರಾಡಬೇಕು ಅక్కడ ಆಯುಷ್ಯ ಬರ್ತದೆ ಅವೇಳೆ ನಮ್ಮ ಧರ್ಮದರ್ಶಿ ಇತ್ತರ ತುಂಬದ ಕಾಡುಗೋಟಿನ ಒಂದು ಸಾರಿ ನಮ್ಮ ಅನುಸರಿಸುವುದಲ್ಲ ಅಂಚೆ ಇತ್ತೆ ನಮ್ಮ ಕಣ್ಣೆದುರು ಕೆಲವೇ ಧರ್ಮ ಮಾಧವನ್ನೆಲ್ಲ ಗುರುತಪ್ಪದೆ ಈವನ್ ಹೆಣ್ಣು ಆಗ್ತದೆ ಪರಿಚಯ ಈ ಪ್ರಾಯ ಇಟ್ಟಿದ್ದಲ್ಲ ಅದನ್ನು ಪರಿಚಯ ಈಗ ಬಂದಿಲ್ಲ ಈಗ ಆ ನಮ್ಮ ಕಣ್ಣೆದುರು ಸೂರ್ಯನಾರಾಯಣ ಹೆಚ್ಚು ಆಸನ ಆಟದ ಅಂಚೆ ನಮ್ಮ ಕಣ್ಣೆದುರು ಆನ ಅರವಿಗೆ ಪೂರ ಒಂದು 3 ವರ್ಷ ಆಯುಷ್ಯ ಆನ ದಿನನಿತ್ಯದ ಜೀವನಗಳು 6 ಉಸಿರಾಟಗಳು ಹೊರಟಿನ ಅನ್ನ ಸ್ವಯಂ ಪ್ರಯತ್ನಗಳು ಕೂತಿರುವ 35 ವರ್ಷ ಬಂದು ಆನ ಎಲ್ಲೇ ತಿರೋದ ಪೀಳಿಗೆ ನಂಗಿಲ್ಲ ಇಂಚಿನೇ ಜ್ಞಾನ ಇಂಚಿಲ್ಲ ಹಿರಿಯಗುಳ್ಳರು ಒಳ್ಳೆ ಹಿರಿಯಗುಳ್ಳರು ಬೇರೆ ಜನ ಮಾತ್ರ ಹೆಚ್ಚ ಕಮ್ಮಿ ಆಗಲು ಒಂದು ಸರಿಯಾದಪ್ಪ ನೀವು ಗುರುತಿಸಿ ಅನ್ನ ಇಂಚಿನಲ್ಲಿ ನಮ್ಮ ಸಮಾಧಾನ ಆಗುವಂತೆ ಈ ಪರಮಾತ್ಮ ಒಂದು ಕೈವಿನ ನಟಂದ್ರೆ ದಾಯಪಟ್ಟ ಕಣ್ಣಿಗೆ ತೋರಿದ ಒಂದು ಶಕ್ತಿ ಬಂದಾಗ ಅದನ್ನು ಅಲ್ಲಗಳ ಒಡಗಟ್ಟ ಶಕ್ತಿ ಕುಟುಂಬ ವಿದ್ಯೆ ಬಂದಾಗ ಭಗವಾನ್ ಉಪ್ಪಾಗಿ ನಮ್ಮ ಶಕ್ತಿಯನ್ನು ತೋರಬೇಕು ಅಂತ ಭಗವಾನ್ ಅಂಕಲ ಅನ್ನ ಎತ್ತರದ ಸ್ಥಾನ ಆ ಏನು ಜಾಗ ಕೊಟ್ಟಿರ ಆ ಜಾಗಕ್ಕೆ ಮಾಧವ ಮಂಗಲ ದಾರ ಕೋರಿದ ಜಾಗಕ್ಕೆ ಗೋಲ್ಸಾದ ತ್ಯಾಪಾರಿಂಚಲ ಆ ಕಾಲದಿಂದ ಜಾಗ ಪೂರ ಜೀವನದ ಪೂರೈಕೆ ಅದನ್ನು ಒಯ್ಯಬೇಕು ಎಂಕಲ ಜಾಗ ಭಕ್ತರಾಗಿ
ಒಂದು ದತ್ತರೆ ಆಶೀರ್ವಾದ ಇರ್ತದೆ. ಆ ದತ್ತರೆ ಯಾರು ಲೆಫ್ಟ್ ಹ್ಯಾಂಡ್ ಹೋಗ್ತದೆ ಅನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬೆಳೆಸ್ತಾನೆ. ಆ ದತ್ತಗಾರಿಗಳು ಪದಗಾರಿಗಳು ಆ ಜಾಗ ಉದ್ದಾರ ಜೀವನೋದ್ಧಾರ ಬಂದರೆ ಅದಕ್ಕೋಸ್ಕರ ನನಗೆ ಚಿಕ್ಕವಾದ ಸುಖವಾದ ಮುಗಿದ ಹಾಗಾಗಿ ಆ ಮಹಾಲಕ್ಷ್ಮಿ ಆ ನಮ್ಮ ಭಾಗವತ ಆ ಭಗವಾನ್ ಈ ಉರು ಮಾಡಿ ವೆಂಕಟ ಸಂದೇಶ ಪೂರ ಇರಲ್ಲ ಹಾಗಾಗಿ ಅನುಗ್ರಹ ಇದ್ದು ನಮ್ಮ ದುಂಬರ ಪೀಳಿಗೆಗೆ ಒಂದು ಮಾರ್ಗದರ್ಶಿ ಆಗಿದೆ. ಒಂದು ಧರ್ಮ ಗುರು ಅಥವಾ ಧರ್ಮದರ್ಶಿ ಅನ್ನೋದು ಪಂಡಿತ ಭಾಷೆ ಈ ಒಂದು ಮೊದಲ ವೇದಿಕೆಗಳು ಆಡಿನ ಪುರಾಣ ಅದ್ಭುತವಾದ ನನ್ನ ವೈಯಕ್ತಿಕ ಬಂದಂತ ನನ್ನ ವ್ಯಕ್ತಿತ್ವ ಆ ವ್ಯಕ್ತಿಗೆ ಮರ್ಯಾದೆ ನನ್ನ ವ್ಯಕ್ತಿತ್ವ ಮರೆಯುವುದು ಅದಕ್ಕೆ ನಮಸ್ಕಾರ ಮಾಡುವುದು. ಈ ವೇದಿಕೆಗಳಿಗೆ ಒಂದು ನೀವು ಪಾಠ ಪಯಣದ ನಿಮ್ಗೆ ಅವಕಾಶ ಸಿಗಲಿಕ್ಕೋಸ್ಕರ ನಿಮಗೆ ಕೂಡಲೇ ನಾನು ಎದುರು ಗೊತ್ತಿಲ್ಲ ವೇದಿಕೆ ನಮಸ್ಕಾರ ಮಾಡುವುದು ಎಲ್ಲ ಮಾತುಗಳನ್ನು ಮುಗಿದ. ಅದೇ ರೀತಿ ಕುಚ್ಚಿಲ ಅಮ್ಮನವರು ಕೂಡ ನಮಸ್ಕಾರ ಸ್ಮರಿಸಿಕೊಳ್ಳುತ್ತಾ ಮಾಧವ ಮಂಗಳ ಕಂಚಿನ ಪುತ್ಥಳಿ ನಿರ್ಮಾಣದ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲ ಮಾರ್ಗದರ್ಶಕರು, ಈ ಕ್ಷೇತ್ರವನ್ನು ರಾಜ್ಯ ಮಟ್ಟಕ್ಕೆ ಪರಿಚಯಿಸಿದಂತಹ ನಮ್ಮ ನಾಯಕರು, ನಮ್ಮೆಲ್ಲ ಮಾರ್ಗದರ್ಶಕರು, ನಮ್ಮ ಡಾಕ್ಟರ್ ಜಿ ಶಂಕರ್ ಅವರೇ, ಅದೇ ರೀತಿ ಮಹಾಜನ ಸಂಘದ ಅಧ್ಯಕ್ಷರಾದಂತಹ ಜಯ ಸಿ ಕೋಟೆಯವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ, ಭಕ್ತಾಭಿಮಾನಿಗಳೇ, ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ. ಆದರೆ ಜಿ ಶಂಕರ್ ಅವರ ಬಗ್ಗೆ ಮಾತಾಡದಿದ್ದರೆ ಬಹಳ ತಪ್ಪು ಆಗ್ತದೆ. ಇವತ್ತು ನಮ್ಮ ಉಚ್ಚಿಲ ಕ್ಷೇತ್ರವನ್ನು ಇವತ್ತು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಪರಿಚಯಿಸಿದಂತ ಕೀರ್ತಿಯಾಗಿ ಅದು ಸಲ್ಲಬೇಕಾದದ್ದು ಡಾಕ್ಟರ್ ಜಿ ಶಂಕರ್ ಅವರಿಗೆ ಸಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಜೊತೆಗೆ ಇವತ್ತು ಉಚ್ಚಿಲ ತಕ್ಷಣ ಬೇರೆ ಬೇರೆ ಯೋಜನೆಯನ್ನು ಹಾಕೊಂಡು ಬರ್ತಾ ಇದ್ದೀರಿ ಸರ್ ತಾವು. ಆದರೆ ಎಲ್ಲ ಕೆಲಸವನ್ನು ತಾವು ತಮ್ಮಲ್ಲೇ ತಮ್ಮ ಶಕ್ತಿ ಇದೆ, ತಮ್ಮಲ್ಲೇ ತಾವು ಮಾಡುವಂತಹ ಶಕ್ತಿ ಇದೆ. ಆದರೂ ಕೂಡ ಎಲ್ಲ ಸಮಾಜದ ಎಲ್ಲ ಪ್ರತಿಯೊಂದು ಮನೆಯವರನ್ನು ಸೇರಿಸಿ ಅವರ ಮುಖಾಂತರ ಈ ಅಭಿವೃದ್ಧಿ ಕೆಲಸ ಮಾಡುವ ಎಂಬ ದೊಡ್ಡ ಗುಣ ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಪುತ್ಥಳಿ ನಿರ್ಮಾಣ ಮಾಡುವಂತಹ ಕೆಲಸದಲ್ಲಿ ಎಲ್ಲ ಸಮಾಜದವರನ್ನು ಜೊತೆಗೂಡಿಸಿ ಇವತ್ತು ಈ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಿ. ನಾನು ಸಮಾಜ ಬಾಂಧವರಿಗೆ ಒಂದೇ ವಿನಂತಿ ಮಾಡುವುದು, ಇವತ್ತು ನಮ್ಮಲ್ಲಿ ನಾಯಕತ್ವ ಕೊರತೆ ಇದೆ ಅಂತೇಳಿ ಬಹಳಷ್ಟು ಜನ ಹೇಳಿದ್ರು. ಖಂಡಿತ ಹೌದು. ನಾನು ಮತ್ತೆ ಜಯಕೋಟೆಯವರು ನಮ್ಮ ಒಳನಾಡಿನವರು, ನಮಗೆ ನಾಯಕತ್ವವೇ ಇರಲಿಲ್ಲ. ಇವತ್ತು ಯಾವಾಗ ಜಿ ಶಂಕರ್ ಅವರು ನಮ್ಮ ಜಿಲ್ಲೆಗೆ, ನಮ್ಮ ಉಡುಪಿಗೆ ಬಂದು ನೆಲೆಯಾದ ಆ ದಿವಸದಿಂದ ಇಲ್ಲಿವರೆಗೆ ನಾವು ಕಲಿಯುವಂತಹ ಕೆಲಸಕ್ಕೆ ಅವರು ಕಾರಣಭೂತರಾಗಿದ್ದಾರೆ. ಇವತ್ತು ಇವತ್ತೊಂದು ಮಾತು ಹೇಳಿದರು, ನಾನು ನನ್ನ ಕೊನೆಯ ಉಸಿರಿರುವ ತನಕ ಈ ಸಮಾಜದ ಚಾಕರಿಯನ್ನು ಮಾಡ್ತೇನೆ, ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿದ್ರು. ಇದು ದೊಡ್ಡ ಗುಣ ಅವರು. ಇವತ್ತು ನಾವು ಸೇರಿ ಎಲ್ಲ ನಮ್ಮ ಸಮುದಾಯದ ಮನವಿ ಮಾಡೋದಿಷ್ಟೇ. ಇವತ್ತು ನಮಗೆ ಮಹಾಜನ ಸಂಘ ಸುಪ್ರೀಂ ಕೋರ್ಟ್, ಆ ಸುಪ್ರೀಂ ಕೋರ್ಟ್ ಜಡ್ಜಿ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಜಿ ಶಂಕರ್ ಅವರು ನಮ್ಮ ಜಡ್ಜಿ. ಇವತ್ತು ಜಡ್ಜಿನವರು ಯಾವುದೇ ಒಂದು ನಮಗೆ ಮಾರ್ಗದರ್ಶನ ಕೊಡಿ, ಅದು ಯಾವುದೇ ಒಂದು ನಮಗೆ ಒಂದು ಮನವಿ ಮಾಡಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಪರವಾಗಿ ನಿಲ್ಲುವಂತಹ ಕರ್ತವ್ಯ ನಾವೆಲ್ಲರೂ ಮಾಡಬೇಕು. ಇವತ್ತು ನಾನು ಜಿ ಶಂಕರ್ ಅವರ ಮುಖಾಂತರ ತಮ್ಮಂತ ಮತ್ತೊಮ್ಮೆ ಮನವಿ ಮಾಡುವುದು ಅಂತ ಹೇಳಿದ್ರೆ, ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಅದನ್ನೆಲ್ಲ ಬಗೆಹರಿಸಿಕೊಂಡು ಇವತ್ತು ಇಷ್ಟು
ವಿಶ್ವಭವ್ಯವಾದ ಕಟ್ಟಡಗಳು, ಕಂಚಿನ ಪುತ್ತಳಿ ಇದೆಲ್ಲ ನಮ್ಮ ಸಮಾಜಕ್ಕೆ ಕೊಡುಗೆ ಬಿಟ್ಟರೆ ಜೀಶಂಕರ್ಗೆ ಏನಿಲ್ಲ ಇದೆ. ನಮ್ಮ ಸಮಾಜಕ್ಕೆ, ನಮ್ಮ ಯುವ ಪೀಳಿಗೆಗಳಿಗೆ ಕೊಡುವಂತಹ ಈ ಕೊಡುಗೆ ಅಂತ ಹೇಳಿದ್ರೆ ಬಯಸ್ತೇನೆ. ಎಲ್ಲರನ್ನು ಮತ್ತೊಮ್ಮೆ ವಿನಂತಿ ಮಾಡುವುದು, ಜೀಶಂಕರ್ ಅವರು, ಮಾಲಿನ್ಯ ಸಂಘದವರು ಅದು ಏನೇ ಆದೇಶ ಕೊಟ್ಟಾಗ ಅವರ ಪರವಾಗಿ ಇದ್ದು ಅವರ ಜೊತೆಗಿದ್ದು ಸಣ್ಣ ಪುಟ್ಟ ಜಾಗೃತಿ ಅಲ್ಲಿನ ನಾವು ಕೂಡ ಮಾಡೋಣ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಬಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಮಿತಿಯ ಎಲ್ಲ ಅಧ್ಯಕ್ಷರು ಪರವಾಗಿ ಒಂದು ದಿವಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪೂರ್ವಭಾವಿ ಸಭೆ ಮಾತ್ರವಲ್ಲ, ಚಾಲನೆ ಸಭೆ. ಮುಂದಿನ ದಿನದಲ್ಲಿ ಆ 3 ಕೋಟಿ ವೆಚ್ಚದ ಕಾರ್ಯಕ್ರಮಕ್ಕೆ ತಾವು ದಯವಿಟ್ಟು ನಿಮ್ಮ ಮನೆಯಿಂದ ಮಾತ್ರವಲ್ಲ, ಪ್ರತಿ ಮನೆಯಿಂದ ಕಿಂಚಿತ್ತಾದರೂ ಮೊತ್ತ ಪುತ್ತಳಿ ನಿರ್ಮಾಣ ಕಾರ್ಯಕ್ಕೆ ಬರುವಂತೆ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ನಾಡೋಜ ಡಾಕ್ಟರ್ ಜಿ ಶಂಕರ್ಗೆ ಒಬ್ಬರಿಗೆ ಬೇಕಾಗಲ್ಲ, ಅಥವಾ ದಕ್ಷಿಣ ಕನ್ನಡ ಮಗುವಿನ ಮಾದರಿ ಸಂಘಕ್ಕೆ ಮಾತ್ರ ಬೇಕಾಗಲ್ಲ, ಇಡೀ ಮಗುವಿನ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಗುರುಪೀಠ, ಗುರುಪುತ್ತಳಿ ಕಾರ್ಯಕ್ರಮ ತಾವೆಲ್ಲರೂ ಕೈ ಜೋಡಿಸಿ ಈ ಹೆಮ್ಮೆಯ ಪುತ್ತಳಿಯನ್ನು ನಮ್ಮ ಲೋಕಾರ್ಪಣೆ ಮಾಡುವ ಮಾತನ್ನು ಹೇಳ್ತಾ ಈ ದಿನದ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂತಹ ನಮ್ಮ ದಕ್ಷಿಣ ಕನ್ನಡ ಮಗುವಿನ ಮಾದರಿ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಜೆ.ಸಿ. ಕೋಟೆಯವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮಾತ್ರವಲ್ಲ, ಯಾವುದೇ ಕಾರ್ಯಕ್ರಮವನ್ನು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಮಾಡಿದರೆ ಅದು ಇತಿಹಾಸದ ಕೂಡ ಸೇರ್ತದೆ ಅನ್ನೋದಕ್ಕೆ ಪ್ರತಿಯೊಂದು ಕಾರ್ಯಕ್ರಮವು ಸಾಕ್ಷಿಯಾಗಿ ನಮ್ಮೆಲ್ಲರಿಗೆ ಇವತ್ತಿನ ಬೈಕ್ ಜಾತ್ರೆ ಮಾತ್ರವಲ್ಲ, ಈ ನಮ್ಮ ಮೆರವಣಿಗೆ ಕೂಡ, ಈ ಕಾರ್ಯಕ್ರಮವೂ ಕೂಡ ಇತಿಹಾಸದ ಪುಟದಲ್ಲಿ ಮುಂದೊಂದು ದಿನ ಜನಮೆಚ್ಚುವ ರೀತಿಯಲ್ಲಿ ಇರ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಪೂರ್ತಿಯಾಗಿ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದಸರಾ ಕಾರ್ಯಕ್ರಮವನ್ನು ನಡೆಸಿರುವಂತಹ ಮಹಾಕ್ಷೇತ್ರದ ಶಿಖರದಲ್ಲಿರತಕ್ಕಂತಹ ಚಿನ್ನದ ಕೆಲಸವನ್ನು ಮಾಡಲು ನೇತೃತ್ವ ವಹಿಸಿದ ಮನೋಜ್ ಶಾಲೆಯವರು ಇವತ್ತು ಸಮಿತಿಯ ಅಧ್ಯಕ್ಷರಾಗಿ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿನ ಎಲ್ಲ ಪಾತ್ರರಿಗೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರತಕ್ಕಂಥ ಈ ಒಬ್ಬೊಬ್ಬರ ಹೆಸರನ್ನು ಹೇಳುವುದರಿಂದ ನೀವೆಲ್ಲರೂ ನೋಡ್ತಾ ಇರ್ತಕ್ಕಂಥ ಈ ಸಮಾರಂಭದಲ್ಲಿ ಅವರೆಲ್ಲರಿಗೂ ನಿಮ್ಮ ಕುಟುಂಬ ಪಾಲನೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಮಗುವಿನ ಮಾದರಿ ಸಂಘ 100 ವರ್ಷವನ್ನು ದಾಟಿರತಕ್ಕಂಥ ಒಂದು ಸಂಘವಾಗಿ ಒಂದು ದೊಡ್ಡ ಸಾಧನೆ ಮಾಡತಕ್ಕಂತಹ ಒಂದು ಎಲ್ಲ ಸಮಾಜವನ್ನು ಹಿಂದಿರುಗಿ ನೋಡುವಂತಹ ಒಂದು ಸಂಘವಾಗಿ ಭಾರತ ದೇಶ ಪ್ರಜಾಸತ್ತಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಗಳಿಸುವ ಮುಂಚೆ ಪ್ರಜಾಸತ್ತಾತ್ಮಕ ಆದಿಯಲ್ಲಿ ಸಂಘವನ್ನು ಸಂಘಟಿಸಿರ್ತಕ್ಕಂಥ ಏಕಮಾತ್ರ ಸಂಘ ಅದು ದಕ್ಷಿಣ ಕನ್ನಡ ಮಗುವಿನ ಮಾದರಿ ಸಂಘ. ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಪೂರ್ವತೆಯ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಈ ಬೈಕ್ ಜಾಥಾವನ್ನು ವಿನಯ್ ಕರ್ಕೇರವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಡುಪಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾಗಿರ್ತಕ್ಕಂತಹ ಮಗುವಿನ ಯುವ ಸಂಘಟನೆ ದೊಡ್ಡ ಪಾತ್ರವನ್ನು ನಮ್ಮ ಗಮನಕ್ಕೆ ತರಬೇಕಿದ ಅದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಪೂರ್ವತೆಯ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಲು ನಮ್ಮ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು 5 ವಲಯವಾಗಿ ವಿಂಗಡಿಸಲಾಗಿದೆ. ಉತ್ತಮ ರೀತಿಯಲ್ಲಿ ಗುಡಿಕಾಲವನ್ನು ಸಂಘಟಿಸಿ
ಗೌರವಾನ್ವಿತ ಗುರಿಕಾರರಿರ್ಬೋದು, ಸಮಾಜದ ಎಲ್ಲ ಮುಖಂಡರು ಆಗಮಿಸಿ ಆ ಕಂಚಿನ ಒಂದು ಪುತ್ಥಳಿ ಸರಿಸುಮಾರು ಒಂದು 30 ಅಡಿ ಎತ್ತರ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸಮಾಜ ಬಾಂಧವರು ಸೇರಿ ಅದರ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿ ದಸರಾ ಸಮಯದಲ್ಲಿ ಅದನ್ನು ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಖಂಡಿತ ಗುರುಗಳ ಆಶೀರ್ವಾದ ಸಮಾಜದ ಮೇಲಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರತಿಮೆಯ ಈ ಒಂದು ಪಾದ ಕಾಣಿಕೆ ಕಾರ್ಯಕ್ರಮದಲ್ಲಿ ಅಭೂತಪೂರ್ವವಾಗಿ ಖಂಡಿತವಾಗಿಯೂ ನಮ್ಮ ಸಮಾಜದ ಎಲ್ಲ ಗುರಿಕಾರರಿಂದ ಹಿಡಿದು ಎಲ್ಲ ಸಮಾಜದ ಸಂಘದ ಅಧ್ಯಕ್ಷರುಗಳನ್ನು ಹಿಡಿದು ಯುವ ಸಂಘಟನೆಯಿಂದ ಹಿಡಿದು ಎಲ್ಲರ ಭಾಗವಹಿಸುವಿಕೆಯಿಂದ ಇವತ್ತು ಸಾಧಾರಣ 10,000ಕ್ಕಿಂತ ಅಧಿಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದರು. ಹಾಗೆ ಇವತ್ತು ಬೈಕ್ ರ್ಯಾಲಿ ಮತ್ತು ವಾಹನ ಜಾಥಾದಲ್ಲಿಯೂ ಸಾಧಾರಣ ಒಂದು 2,000ಕ್ಕಿಂತ ಅಧಿಕ ವಾಹನಗಳು ಬೈಕ್ಗಳು ಸಹಕರಿಸಿದಂಥ ಎಲ್ಲ ಜನತೆಗೆ ನಮ್ಮ ಸಮಾಜದ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾಜ ಖಂಡಿತವಾಗಿ ಕೂಡು ಕಟ್ಟಲ್ಲಿ ನಾವು ಮುಂದುವರಿದಂಥ ಒಂದು ಸಮಾಜ, ಗುರು ಪರಂಪರೆಯಿಂದ ಬಂದಂಥ ಒಂದು ಸಮಾಜ. ಖಂಡಿತ ಗುರು ಪರಂಪರೆಗೆ ಇವತ್ತು ಸಹ ನಮ್ಮ ಕಿರಿಯ ಹಿರಿಯ ಎಲ್ಲರ ಸಹಕಾರ ಇದೆ ಅಂತೇಳಿ ಈ ಮೂಲಕ ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ಖಂಡಿತ ಈ ಸಭೆಗೆ ಆಗಮಿಸಿದಂಥ ಸರ್ವ ಸಮಾಜದ ಜನರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಹಾಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಹಾಜನ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಸದಾ ನಿಮ್ಮ ಸಹಕಾರವನ್ನು ಇಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಂಚಿನ ಮೂರ್ತಿ ಸಾಧಾರಣವಂತೆ ನೆಲದಿಂದ 29 ಫೀಟ್ ಸ್ವಲ್ಪ 30 ಫೀಟಿನವರೆಗೆ ಎತ್ತರದಿಂದ ಇರ್ತದೆ. ಈ ಒಂದು ಸಾಧಾರಣ 10,000 kg ತೂಕದ ಈ ಒಂದು ಪ್ರತಿಮೆ ಇರ್ತದೆ. ಖಂಡಿತ ಇದು ಈಗಾಗಲೇ ನಮ್ಮ ಪಾರ್ಥಗಾಳಿ ಮಠದ ರಾಮನ ಮೂರ್ತಿ ಮಾಡಿದಂಥ ಶಿಲ್ಪಿಗಳು ಇದನ್ನು ಆಲ್ರೆಡಿ ಈಗಲೇ ಅದನ್ನು ಪ್ರಾರಂಭಿಸಿದ್ದಾರೆ. ಅದರ ಒಂದು ಕುರುವನ್ನು ಇವತ್ತು ಇಲ್ಲಿಗೆ ತಂದು ಇಟ್ಟಿದ್ದಾರೆ. ಖಂಡಿತ ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಸಾಧಾರಣ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕೆಲಸ ನಡೀತಾ ಇದೆ. ಜನರ ಸಹಕಾರ, ನಮ್ಮ ಪ್ರತಿಯೊಂದು ಮನೆಯಿಂದ ಗುರುಪಾದ ಕಾಣಿಕೆ ಸಾಧಾರಣ ಗುರುಗಳಿಗೆ ಅದನ್ನು ಪಾಲಿಸುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಸಾಧಾರಣ ದಸರಾದ ಪ್ರಥಮ ದಿನದಂದು ಅದರ ಉದ್ಘಾಟನೆಯನ್ನು ನಾವು ಲೋಕಕ್ಕೆ ಅರ್ಪಿಸಲಿದ್ದೇವೆ. ಖಂಡಿತ ಆ ಒಂದು ಕಾರ್ಯದವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರಿ. ಆ ಗುರುಗಳಿಗೆ ತಾವೆಲ್ಲ ಅರ್ಪಿಸಿದಂಥ ಕಾಣಿಕೆ ಖಂಡಿತ ಗುರು ಕಾಣಿಕೆಯಾಗಲಿದೆ. ಇದನ್ನು ನೀವೆಲ್ಲರೂ ಕೊಡಬೇಕಂತೇಳಿ ನಾನು ಈ ಮೂಲಕ ಹೇಳ್ತೇನೆ. ಪೂಜ್ಯರಾದ 9ನೇ ಪರಂಪರೆಯ ಗುರುಗಳಾಗಿದ್ದ ಮಾಧವ ಮಂಗಳ ಪೂಜ್ಯರವರನ್ನು ಬಾಲ್ಯದಲ್ಲಿಯೇ ನಾನು ನಮ್ಮ ಊರಿಗೆ ಬಂದಾಗ ಪಡುತೋನ್ಸೆ ಬೆಂಗ್ರೆ ಮಲ್ಪೆ ಹತ್ತಿರದ ಪಡುತೋನ್ಸೆ ಬೆಂಗ್ರೆ ಗ್ರಾಮಗಳಿಗೆ ಅವರು ಬಂದಂಥ ಸಮಯದಲ್ಲಿ ಅವರನ್ನು ನೋಡಿದಂಥ ಒಂದು ಬಾಲ್ಯದ ನೆನಪು. ಹಾಗೆ ಅವರು ಬಂದಾಗ ಮೀನುಗಳು ಸಮುದ್ರದಲ್ಲಿ ಭಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. ಆ ದಿವಸ ಮಾತ್ರ ಸಮುದ್ರಕ್ಕೆ ಹೋಗಲಿಕ್ಕಿಲ್ಲ, ಮುಂದೆ ಅದರ 10 ಪಾಲು ಸಿಗ್ತದೆ ಎಂಬಂಥ ಒಂದು ನಂಬಿಕೆ ನಮ್ಮ ಮೀನುಗಾರರಿಗೆ. ಅದನ್ನು ಮಾಡಿದ್ದಾರೆ ನಮ್ಮ ಹಿರಿಯರು. ಹಾಗೆ ನಾವು ಕೂಡ ಅದನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ಇವತ್ತು ಅವರ ನೆನಪಿಗೆ ಅವರ ಒಂದು ಕಂಚಿನ ಪುತ್ಥಳಿಯನ್ನು ಮಾಡುವಂಥ ಇವತ್ತೊಂದು ಏನೊಂದು ಯೋಜನೆ ಇದೆ, ಅದು ಒಳ್ಳೆಯ ಯೋಜನೆ. ಅದಕ್ಕೆ ನಾನು ಕೂಡ ಸುಧೀರ್ ಕಾಂಚನ್ ಬೆಂಗ್ರೆ ನನ್ನ ಹೆಸರು. ಅಖಿಲ ಕರ್ನಾಟಕ ಮೀನುಗಾರರ ಯುವ ಸಂಘಟನೆಯ ಅಧ್ಯಕ್ಷ ಆಗಿದ್ದೆ. ಈಗ ಅಖಿಲ ಕರ್ನಾಟಕ ಮೀನುಗಾರರ ಸಂಘಟನೆಯ ರಾಜ್ಯ ಸಂಚಾಲಕನಾಗಿ ನನ್ನೊಂದಾದ ಕೆಲಸ ಕಾರ್ಯಗಳನ್ನು ಮೀನುಗಾರರ ಪರವಾಗಿ ಮಾಡ್ತಾ ಇದ್ದೇನೆ.
ಶ್ರೀ ಉಚ್ಚಿಲದ ಮಹಾಲಕ್ಷ್ಮಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಮೊಗವೀರ ಸಮಾಜದ ಕುಲಗುರುಗಳಾದ ಕೀರ್ತಿಶೇಷ ಮಾಧವಮಂಗಳ ಪೂಜಾರಿಯರ ಕಂಚಿನ ಪುತ್ತಲಿಯನ್ನು ನಿರ್ಮಿಸಬೇಕಂತೇಳಿ ಇವತ್ತು ಪ್ರಾರಂಭವಾಗಿ ಗುರುಪಾದ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪರವಾಗಿ ಇವತ್ತು ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಯುವಕರು ಮತ್ತು ಯುವತಿಯರು ನಮ್ಮ ಸಮಾಜದ ಬಹಳ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದರು. ಪ್ರಥಮವಾಗಿ ಅವರಿಗೆ ಸಹ ಅಭಿನಂದಿಸುತ್ತಾ, ಮೊಗವೀರ ಸಮಾಜ ಅಂತ ಹೇಳಿದರೆ ನಾವು ಗುರು ಪರಂಪರೆಯ ತಳಹದಿಯಲ್ಲಿ ಬಂದವರು. ಗುರು ಪರಂಪರೆ ನಮ್ಮ ಮೊಗವೀರ ಸಮಾಜಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಸಾಧಾರಣ ನಮ್ಮ ಮೊಗವೀರ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಮೊಗವೀರ ಸಮಾಜದಲ್ಲಿ ಸುಮಾರು 9 ಗುರುಗಳು ನಮಗೆ ನಾಯಕತ್ವವನ್ನು ನೀಡಿದ್ದಾರೆ. ಅದರಲ್ಲಿ ನಮ್ಮ ಕೊನೆಯ ಗುರುಗಳಂದರೆ ನಮ್ಮ ಕೀರ್ತಿಶೇಷ ಮಾಧವಮಂಗಳ ಪೂಜಾರಿಯರು. ಅವರು ನಮಗೆ ಕಳುಹಿಸಿಕೊಟ್ಟಂತಹ ಒಂದು ಗುರು ಪರಂಪರೆ ಅಂದರೆ ನಮ್ಮ ಒಂದು ಆಚಾರ ವಿಚಾರ ಇರ್ಬೋದು, ನಮ್ಮ ಸಮಾಜದ ಒಂದು ಸಂಪ್ರದಾಯ ಇರ್ಬೋದು, ನಮ್ಮ ಒಂದು ಕೂಡುಕಟ್ಟಲಿರ್ಬೋದು, ಅದರೊಂದಿಗೆ ನಮ್ಮ ಗುರಿಕಾರರ ಪದ್ಧತಿ ಇರ್ಬೋದು, ಗ್ರಾಮ ಸಭೆ ಅಂತ ಒಂದು ಗ್ರಾಮ ಸಭೆ, ಅದರೊಟ್ಟಿಗೆ ನಮ್ಮ ಸಂಯುಕ್ತ ಸಭೆ, ಹಾಗೆಯೇ ನಮ್ಮ ಸರ್ವೋಚ್ಚ ಸಂಸ್ಥೆಯಾದ ನಮ್ಮ ಮಹಾಜನ ಸಂಘ, ಇದಕ್ಕೊಂದು ಅಧಿಕಾರದ ವಿಕೇಂದ್ರೀಕರಣವನ್ನು ಕಳಿಸಿಕೊಟ್ಟವರು ನಮಗೆ ಗುರುಗಳು. ಅಂತಹ ಗುರುಗಳ ಒಂದು ಪುತ್ತಲಿಯನ್ನು ಶ್ರೀ ಕ್ಷೇತ್ರ ಉಚ್ಚಿಲದಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ನಡೆಯುವಂಥ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಕುಲಗುರುಗಳನ್ನು ಜಗತ್ತಿಗೆ ನಾವು ಪರಿಚಯಿಸಬೇಕು. ಈ ಮುಖೇನ ಮುಂದಿನ ಪೀಳಿಗೆಗೂ ಸಹ ಪರಿಚಯಿಸಬೇಕು ಸದುದ್ದೇಶ ಇಟ್ಕೊಂಡು ನಮ್ಮ ನಾಡೋಜ ಡಾಕ್ಟರ್ ಜಯಶಂಕರ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಸಾಮೂಹಿಕ ಗುರುಪಾದ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಭಾಳ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಮಾಜದವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಾದ ಕಾಣಿಕೆ ನೀಡಿದ್ದಾರೋ ಅಲ್ಲ, ಕೆಲವರಿಗೆ ಭಾಗವಹಿಸದೇ ಸಹ ಇರ್ಬೋದು, ಅವರಿಗೆ ಲೋಕಾರ್ಪಣೆಯಾಗುವ ತನಕ ಪಾದ ಕಾಣಿಕೆಯನ್ನು ಸಮರ್ಪಿಸುವಂಥ ಒಂದು ಅವಕಾಶ ಉಂಟು. ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಸಿಗುವಂಥ ಒಂದು ಅವಕಾಶ ಇದು. ಆದ್ದರಿಂದ ನಮ್ಮ ಸಮಾಜ ಬಾಂಧವರು ಇದು ಎಲ್ಲರೂ ಒಗ್ಗಟ್ಟಾಗಿ ಗುರುಗಳ ಈ ಒಂದು ಪಾದ ಕಾಣಿಕೆಯನ್ನು ಸಮರ್ಪಿಸುವ ಮೂಲಕ ಈ ಕಾರ್ಯಕ್ರಮದ ಒಂದು ಯಶಸ್ವಿಗೊಳಿಸಿದರು. ಮುಂದೆಯೂ ಈ ಲೋಕಾರ್ಪಣೆಯಾಗುವ ಸಂದರ್ಭದಲ್ಲಿ ಪಾದ ಕಾಣಿಕೆಯನ್ನು ಸಮರ್ಪಿಸಬೇಕು. ನಮ್ಮ ಏಕತೆಯನ್ನು, ಒಗ್ಗಟ್ಟನ್ನು, ನಮ್ಮ ಗುರು ಪರಂಪರೆಯನ್ನು ಉಳಿಸುವಲ್ಲಿ ಈ ಒಂದು ಪುತ್ತಲಿಯು ನಮಗೆಲ್ಲರಿಗೂ ಸಹ ಮಾದರಿಯಾಗಲಿ ಅಂತ ಪ್ರಯತ್ನಿಸ್ತಾ ಇವತ್ತಿನ ಕಾರ್ಯಕ್ರಮ ಭಾಳ ಉತ್ತಮ ರೀತಿಯಲ್ಲಿ ನಡೆಯಿತು. ಎಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಾನು ಮನೋಜ್ ಸಾಲಿನ್ ಅಂತೇಳಿ ಈ ಪುತ್ತಲಿ ಸಮಿತಿಯ 5 ವಲಯ ಉಂಟು, ಅದಕ್ಕೆ ಕೇಂದ್ರೀಯ ಸಮಿತಿ ಅಧ್ಯಕ್ಷನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಿದ್ದೇನೆ.